ಹಿಂದಿನ ಭಾಗದಲ್ಲಿ ಪ್ರಿಯಾಂಕಾ ತನ್ನ ತವ್ರ ಮನೆಗೆ ಹೋಗ್ತಾಳೆ. ಆದ್ರೆ ಮಂಜುನಾಥ್ಗೆ ಆಫೀಸ್ ಕಡೆಯಿಂದ ಲೀವ್ ಇರೋದಿಲ್ಲ. ಹಾಗಾಗಿ ತಾನು ಮನೇಲೆ ಉಳ್ಕೋತಾನೆ. ಹೆಂಡತಿ ತವ್ರ ಮನೆಗೆ ಹೋದ್ಮೇಲೆ ಮಂಜುನಾಥ್ ಮತ್ತೆ ಕೀರ್ತಿ ಫ್ರೆಂಡ್ಶಿಪ್ ಸ್ವಲ್ಪ ಜಾಸ್ತಿನೇ ಆಗ್ತಿದೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೇಗೂ ನಾನಿವಾಗ ಪ್ರಿಯಾಂಕಾ ಅವ್ರ ಮನೆ ಹತ್ರನೇ ಬಂದಿದ್ದೀನಿ. ಪ್ರಿಯಾಂಕಾ ಅವ್ರು ಬೇರೆ ತವ್ರ ಮನೆಗೆ ಹೋಗಿದ್ದಾರೆ, ಅವ್ರ ಮನೇಲಿಲ್ಲ ಅಂತ ಹೇಳ್ತಾ ಇದ್ರು. ಮಂಜುನಾಥ್ ಹೇಗೂ ಇವಾಗಷ್ಟೇ ಸ್ನಾನ ಮಾಡಿಕೊಂಡು ಬರ್ತಾ ಇರ್ತಾರೆ. ನಾನು ಇದೇ ಟೈಮಿಗೆ ಹೋಗ್ತೀನಿ. ನಿನ್ನೆ ಕೂಡ ಇದೇ ಟೈಮಿಗೆ ಹೋಗಿದ್ದೆ. ನೋಡೋಣ ಅವ್ರು ಹೇಗೆ ರಿಯಾಕ್ಟ್ ಆಗ್ತಾರೆ ಅಂತ. ಓ ಐ ಆಮ್ ಸಾರಿ ಮಂಜುನಾಥ್, ಇವತ್ತು ಕೂಡ ನೀವು ಹೀಗೆ ಬಟ್ಟೆ ಇಲ್ಲದೆ ಇರ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹಾಗಾಗಿ ನಾನು ಹೀಗೆ ಜಾಗಿಂಗ್ ಮುಗಿಸ್ಕೊಂಡು ನಿಮ್ಮ ಮನೆಗೆ ಬಂದೆ. ಐ ಆಮ್ ರಿಯಲಿ ಸಾರಿ. ಹೇ ಕೀರ್ತಿ, ಇಟ್ಸ್ ಓಕೆ, ಅದರಲ್ಲೇನಿದೆ. ಓ, ನೀವು ಹಾಗೆಲ್ಲ ಫೀಲ್ ಆಗೋಕೆ ಹೋಗಬೇಡಿ. ಓ ಮಂಜು, ನೀವು ವೆರಿ ಸ್ವೀಟ್ ಆ್ಯಂಡ್ ಹ್ಯಾಂಡ್ಸಮ್ ಕೂಡ. ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ, ಅಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೀರ್ತಿ, ನೀವು ಕೂಡ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದ್ದೀರಾ. ಅದರಲ್ಲೂ ಈ ಡ್ರೆಸ್ಸಲ್ಲಿ ತುಂಬ ಅಂದರೆ ತುಂಬ 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 ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ಹಾಟ್ ಲೇಡಿ ನೀವು. ಓ ನೋ ಮಂಜು, ನನಗೆ ತುಂಬಾ ನಾಚಿಕೆ ಆಗತ್ತೆ ನೀವಿಷ್ಟೆಲ್ಲ ಹೊಗಳಿದ್ರೆ. ಅಯ್ಯೋ, ಇದೇನು ಕೀರ್ತಿ, ಇದಕ್ಕೆಲ್ಲ ನಾಚಿಕೆ ಯಾಕೆ? ನಾನೇನು ಬೇರೆಯವರಾ? ನಿಜ ಕೀರ್ತಿ, ನೀವು ಎಷ್ಟು ಸೆಕ್ಸಿ ಆಗಿದ್ದೀರಾ ಗೊತ್ತಾ? ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ. ಸೋ ಬ್ಯೂಟಿಫುಲ್ ಆ್ಯಂಡ್ ಕ್ಯೂಟ್ ಲೇಡಿ. ಓ ನೋ ಮಂಜು, ನೀವು ಓವರ್ ಆಗಿ ಹೊಗಳ್ತಾ ಇದ್ರ. ನನ್ಗಂತೂ ತುಂಬಾನೇ ನಾಚಿಕೆ ಆಗ್ತಿದೆ. ನನಗೆ ನಿಮ್ಮ ಎದುರಿಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ನಾನು ಆಮೇಲೆ ಸಿಗ್ತೀನಿ ಆಯ್ತಾ? ಓಕೆ ಬಾಯ್. ಕೀರ್ತಿ ನಡವಳಿಕೆ ಎಲ್ಲ ನೋಡ್ತಾ ಇದ್ರೆ ಬಹುಶಃ ಅವಳಿಗೂ ನನ್ನ ಮೇಲೆ ಏನೋ ಫೀಲಿಂಗ್ಸ್ ಇದೆ. ಅದಕ್ಕೆ ನನ್ನ ಕಂಡ್ರೆ ತುಂಬ ನಾಚ್ಕೋತಾಳೆ. ಅದು ಅಲ್ಲದೆ ನಾನು ಬಟ್ಟೆ ಹಾಕ್ದೇ ಇರೋ ಟೈಮಲ್ಲೇ ಕರೆಕ್ಟಾಗಿ ಬರ್ತಾಳೆ. ಅವಳಿಗೆ ಗೊತ್ತಿರುತ್ತೆ ಈ ಟೈಮಲ್ಲಿ ನಾನು ಸ್ನಾನ ಮಾಡಿಬಿಟ್ಟು ಜಸ್ಟ್ ಬಟ್ಟೆ ಚೇಂಜ್ ಮಾಡಬೇಕು ಅಂತ ನೋಡ್ತಾ ಇರ್ತೀನಿ ಅಂತ. ಆದ್ರೂ ಡೈಲಿ ಇದೇ ಟೈಮಿಗೆ ಬರ್ತಾಳೆ. ಯಾಕೋ ನೋಡಿದ್ರೆ ಅವಳಿಗೆ ನನ್ನ ಮೇಲೆ ತುಂಬಾ ಇಂಟ್ರೆಸ್ಟ್ ಇದ್ದಾಗಿದೆ. ಹೇಗೂ ಈ ಟೈಮಲ್ಲಿ ಪ್ರಿಯಾಂಕಾ ಕೂಡ ಮನೇಲಿಲ್ಲ, ನನಗೂ ಜೊತೆ ಯಾರೂ ಇಲ್ಲ. ಅವಳು ಹೇಗೋ ನನ್ನ ಹತ್ರ ಬರೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ನನಗೆ ಮದುವೆ ಆಗಿದೆ ಅನ್ನೋದು ಅವಳಿಗೂ ತುಂಬ ಚೆನ್ನಾಗೇ ಗೊತ್ತು. ಆದ್ರೂ ನನ್ನ ಮೇಲೆ ಅವಳಿಗೆ ಏನೋ ಅಟ್ರಾಕ್ಷನ್ ಇದೆ. ಯಾಕೆ ನಾನು ಇದನ್ನು ಬಳಸ್ಕೊಬಾರ್ದು? ಹೇಗೋ ಅವಳ ಜೊತೆ ಮೂವ್ ಆನ್ ಆಗಿ ಸ್ವಲ್ಪ ದಿನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು. ಕೀರ್ತಿ ಮನ್ಸಲ್ಲಿ ತನ್ನ ಮೇಲೆ ಫೀಲಿಂಗ್ ಇದೆ, ತನ್ನ ಮನ್ಸಲ್ಲಿ ಕೀರ್ತಿ ಮೇಲೆ ಫೀಲಿಂಗ್ ಇದೆ ಅನ್ನೋದು ಮಂಜುನಾಥ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಅಮ್ಮ ಪ್ರಿಯಾಂಕಾ, ನಾಳೆ ಹೇಗೂ ಭಾನುವಾರ, ನಿನ್ನ ಗಂಡಂಗೆ ಆಫೀಸಿಗೆ ರಜೆ ಇರುತ್ತೆ ಅಲ್ವಾ? ಅವನಿಗೆ ಇವತ್ತು ಆಫೀಸ್ ಮುಗಿಸ್ಕೊಂಡು ಇಲ್ಲಿಗೆ ಬರೋದಕ್ಕೆ ಹೇಳು. ಮದುವೆ ಆದಮೇಲೆ ಅಳಿಯಂದ್ರು ಕೂಡ ನಮ್ಮ ಮನೆಗೆ ಬಂದೇ ಇಲ್ಲ. ಹಾಗಾಗಿ ಇಲ್ಲಿ ಒಂದಿನ ಇದ್ದು ನಾಡಿದ್ದು ಡೈರೆಕ್ಟಾಗಿ ಆಫೀಸಿಗೆ ಹೋಗೋದಕ್ಕೆ ಹೇಳು. ಹಾ ಹೌದಪ್ಪ, ನಾನು ಹಾಗೆ ಹೇಳಬೇಕು ಅನ್ಕೊಂಡಿದ್ದೀನಿ. ಅದು ಅಲ್ದೇನೆ ನಾವು ಈ ಕಡೆ ಬಂದು ಸುಮಾರು ವಾರನೇ ಆಯ್ತು. ಅವರು ತುಂಬಾ ನೆನಪಾಗ್ತಿದ್ದಾರೆ. ನನ್ನ ಮಗಳಂತೂ ಅಪ್ಪ ಎಲ್ಲಿ ಅಂತ ಪದೇ ಪದೇ ಕೇಳ್ತಿದ್ದಾಳೆ. ಹಾಗಾಗಿ ಒಂದಿನ ಬಂದು ಹೋಗಿ ಅಂತ ಹೇಳಬೇಕು ಅನ್ಕೊಂಡಿದ್ದೆ. ಅದು ಅಲ್ದೇನೆ ನಾಳೆ ಹೇಗೂ ಭಾನುವಾರ, ಆಫೀಸ್ ರಜೆ ಇರುತ್ತೆ, ಬರೋದಕ್ಕೆ ಹೇಳ್ತೀನಿ ಬಿಡಿ. ಹೌದು ಮಗಳೇ, ಅಳಿಯಂದ್ರು ಮನೆಗೆ ಹೋದ್ರೂ ನಾನು ಅವ್ರ ಹತ್ರ ಸರಿಯಾಗಿ ಮಾತಾಡೋಕ್ಕೆ ಆಗಿರಲಿಲ್ಲ. ಮೊನ್ನೆನೂ ಹಾಗೆ ಬಂದ್ಬಿಟ್ವಿ. ಪಾಪ ಅವ್ರು ಏನು ಅಂದ್ಕೊಂಡ್ರೋ ಏನೋ, ಮನೆ ಅಳಿಯನ್ನು ಸರಿಯಾಗಿ ಮಾತಾಡ್ಸಿಲ್ಲ, ಸರಿಯಾಗಿ ನೋಡ್ಕೊಳಲ್ಲ ಅನ್ಕೋತಾರೆ. ಹಾಗಾಗಿ ಬರೋದು ಕೇಳು, ಒಂದಿನ ಇದ್ದು ಆರಾಮಾಗಿ ರೆಸ್ಟ್ ಮಾಡಿ ಹೋಗ್ಲಿ. ಪಾಪ ದಿನಾಲೂ ಅವರೇ ಅಡುಗೆ ಮಾಡ್ಕೊಳ್ಬೇಕು, ಅವರೇ ತಿನ್ನಬೇಕು, ಬೇಜಾರಾಗಿರುತ್ತೆ. ಹಾ ಸರಿ ಅಮ್ಮ, ನಾನು ಇವಾಗಲೇ ಫೋನ್ ಮಾಡಿಬಿಟ್ಟು ಅವ್ರನ್ನ ಬರೋದಕ್ಕೆ ಹೇಳ್ತೀನಿ. ಯಾಕೆ ಮಗಳೇ, ಏನಾಯ್ತು? ಇರಿ ಅಪ್ಪ, ಫೋನ್ ಮಾಡ್ತಿದ್ದೀನಿ, ಅವ್ರು ರಿಸೀವ್ ಮಾಡ್ತಿಲ್ಲ, ಬ್ಯುಸಿ ಇದ್ದಾರೆ ಅನ್ಸುತ್ತೆ. ಅವಾಗಿಂದ ನಿಮಗೆ ಫೋನ್ ಬರ್ತಾ ಇದೆ, ರಿಸೀವ್ ಮಾಡಬಾರ್ದಾ? ಅಯ್ಯೋ, ಆ ಫೋನಿಗೆ ಗೊತ್ತು ಅನ್ನೋದೇ ಇರಲ್ಲ. ನಾನು ಬ್ಯುಸಿ ಇದ್ದೀನಿ ತಾನೇ, ಇವಾಗಲೇ ಯಾರೋ ಫೋನ್ ಮಾಡಬೇಕಾ? ಬರಲಿ ಬಿಡು. ಮಂಜು, ಯಾರು ಅಂತ ಮೊದಲು ನೋಡಿ, ಯಾರಂತ ಮಾತಾಡಿ, ಏನಕ್ಕೆ ಮಾಡಿದಾರೋ ಏನೋ. ಓ ಶಿಟ್, ಪ್ರಿಯಾಂಕಾ ಫೋನ್ ಮಾಡ್ತಾ ಇದ್ದಾಳೆ. ಕೀರ್ತಿ, ನೀನೇನು ಮಾತಾಡಬೇಡ. ಹಲೋ ಹಲೋ, ಹಾಂ ಪ್ರಿಯಾಂಕಾ, ಏನು ಬೆಳಗ್ಗೆ ಬೆಳಗ್ಗೆನೆ ಫೋನ್ ಮಾಡಿಬಿಟ್ಟಿದ್ಯಾ? ಅದೇನಿಲ್ಲ ಮಂಜು, ಮನೇಲಿ ಅಪ್ಪ ಅಮ್ಮ ಹೇಗೂ ನಿಮಗೆ
ನಾಳೆ ಸಂಡೇ ಲೀವ್ ಇದೆಯಲ್ಲ, ಹಾಗಾಗಿ ಇಲ್ಲಿಗೆ ಬರೋದಕ್ಕೆ ಹೇಳು ಅಂತ ಹೇಳ್ತಿದ್ದಾರೆ. ಅದು ಅಲ್ದೇನೆ ಪಿಂಕಿ ಕೂಡ ಅಪ್ಪನ್ ನೋಡ್ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಹಾಗಾಗಿ ನಿಮ್ಮನ್ ಬರೋದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದೆ. ನೀವು ನಾಳೆ ಲೀವ್ ಇದೆಯಲ್ಲ, ಇವತ್ತು ಕೆಲಸ ಮುಗಿಸ್ಬಿಟ್ಟು ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಡಿ ಆಯ್ತಾ? ಅಯ್ಯಯ್ಯೋ, ಹೌದಾ? ಇಲ್ಲ ಪ್ರಿಯಾಂಕಾ, ನನಗೆ ಇವತ್ತು ತುಂಬ ಹೆವಿ ವರ್ಕ್ ಇದೆ, ನಾಳೆ ಕೂಡ ತುಂಬ ವರ್ಕ್ ಇದೆ. ಹಾಗಾಗಿ ಆಫೀಸಲ್ಲಿ ಈ ವೀಕ್ ಲೀವ್ ತಗೋಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಓ ಹೌದಾ? ಅಪ್ಪ ಅಮ್ಮ ತುಂಬಾ ನೆನ್ಪು ಮಾಡ್ಕೋತಾ ಇದ್ರು. ಆದ್ರೆ ನೀವು ಹೇಗ್ ಬರೋದಕ್ಕಾಗತ್ತೆ? ಆಫೀಸಲ್ಲಿ ಬೇರೆ ಲೀವ್ ಇಲ್ಲ ಅಂತ ಹೇಳ್ತಿದ್ರ. ಸರಿ ಬಿಡಿ, ನಿಮ್ಗೆ ಲೀವ್ ನೆಕ್ಸ್ಟ್ ವೀಕ್ ಆದ್ರೂ ಸಿಗತ್ತೆ ತಾನೇ? ನೆಕ್ಸ್ಟ್ ವೀಕ್ ಲೀವ್ ಸಿಕ್ಕರೆ ಬರ್ತೀರಾ ಅಲ್ವಾ? ಹಾಂ, ನೆಕ್ಸ್ಟ್ ವೀಕಲ್ಲಿ ಲೀವ್ ಸಿಗ್ಬೋದು. ಬಹುಶಃ ಸಿಕ್ಕರೆ ನಾನು ಖಂಡಿತ ಬರ್ತೀನಿ. ಅಲ್ಲಿವರೆಗೂ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಹೇಳು. ಮಗುನ ನೀನೇ ಸಮಾಧಾನ ಮಾಡು. ಸರಿ ರೀ, ನಾನು ಹೇಳ್ತೀನಿ. ನೀವು ಹುಷಾರಾಗಿದ್ದೀರಾ ತಾನೇ? ಆರೋಗ್ಯದ ಕಡೆ ಗಮನ ಕೊಡಿ. ಊಟ ತಿಂಡಿ ಎಲ್ಲ ಸರಿಯಾದ ಸಮಯಕ್ಕೆ ಮಾಡ್ತಾ ಇದ್ದೀರಾ ತಾನೇ? ನಾನಿಲ್ಲ ಅಂತ ಊಟ ತಿಂಡಿ ಏನು ಮಾಡ್ದೇನೆ ಹಾಗೆ ಆಫೀಸಿಗೆ ಹೋಗೋದು ಬರೋದು ಮಾಡಬೇಡಿ. ಹೋಟೆಲಲ್ಲಿ ತಿಂದ್ರೆ ನಿಮ್ಗೆ ಆಗಲ್ಲ. ಮನೇಲೇ ಊಟ ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಆಯ್ತಾ? ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಹಾಂ, ಸರಿ ಕಣೆ. ಸರಿ ಪ್ರಿಯಾಂಕಾ, ನನಗೆ ಸ್ವಲ್ಪ ಕೆಲಸ ಇದೆ, ಮ್ಯಾನೇಜರ್ ಬೇರೆ ಕರಿತಾ ಇದ್ದಾರೆ. ನಾನು ಆಮೇಲೆ ಫೋನ್ ಮಾಡ್ತೀನಿ ಆಯಿತಾ? ಫ್ರೀ ಆದಮೇಲೆ. ನೀನು ಹುಷಾರು. ಅಮ್ಮ ಪ್ರಿಯಾಂಕಾ, ಅಳಿಯಂದ್ರು ಏನು ಹೇಳಿದ್ರು, ಬರ್ತಾರಂತ? ಇಲ್ಲ ಅಪ್ಪ, ಅವರಿಗೆ ಆಫೀಸಲ್ಲಿ ಲೀವ್ ಇಲ್ವಂತೆ, ತುಂಬಾ ಕೆಲಸ ಇದೆಯಂತೆ. ಹಾಗಾಗಿ ಈ ವಾರ ಬರೋದಕ್ಕಾಗಲ್ಲ. ನೆಕ್ಸ್ಟ್ ವೀಕಲ್ಲಿ ಲೀವ್ ಸಿಕ್ಕರೆ ಖಂಡಿತ ಬರ್ತೀನಿ, ಅತ್ತೆ ಮಾವಂಗೆ ಹೇಳು ಅಂತ ಹೇಳಿದ್ರು. ಹೌದಾ? ಹೋಗ್ಲಿ ಬಿಡಮ್ಮ, ಪಾಪ ಅವ್ರಿಗೆ ಕೆಲಸ ಇಲ್ಲ ಅಂದಿದ್ರೆ ಅವ್ರು ಖಂಡಿತವಾಗ್ಲೂ ಬರ್ತಿದ್ರು. ನಿನ್ನನ್ನು ಒಂದು ಕ್ಷಣನೂ ಬಿಟ್ಟಿರಲ್ಲ. ಪ್ರಿಯಾಂಕನ್ ಮನೇಲಿ ಅಳಿಯನ್ ಬಗ್ಗೆ ತುಂಬಾ ಗೌರವ ಇರತ್ತೆ. ಪ್ರಿಯಾಂಕಂಗೂ ತನ್ನ ಗಂಡ ಅಂದ್ರೆ ಪ್ರಪಂಚ ಅವನೇ ಆಗಿರ್ತಾನೆ. ಏನಂತೆ ಬೇಬಿ ನಿಮ್ಮ ವೈಫ್ದು? ಅದೇನಿಲ್ಲ ಕೀರ್ತಿ, ರಜೆ ಇದೆಯಲ್ಲ ಭಾನುವಾರ, ಹಾಗಾಗಿ ಅಲ್ಲಿಗೆ ಬಾ ಅಂತ ಕರೆದಿರೋದು. ಆದರೆ ನಿನ್ನ ಬಿಟ್ಟು ಹೇಗೆ ಹೋಗ್ಲಿ ಹೇಳು? ಹಾಗಾಗಿನೇ ಬರಲ್ಲ ಅಂತ ಹೇಳಿದೆ. ನನಗೆ ಆಫೀಸಲ್ಲಿ ಕೆಲಸ ಇದೆ ಅಂತ ಸುಳ್ಳು ಹೇಳಿದೆ. ಪಾಪ ಅವಳು ನಂಬಿದ್ದಾಳೆ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ಬಿಡು. ಮಂಜುನಾಥ್ ನೋಡಿದ್ರೆ ಕೀರ್ತಿ ಜೊತೆ ಸೇರ್ಕೊಂಡು ರೊಮ್ಯಾನ್ಸ್ ಮಾಡ್ತಾ ಇದ್ದಾನೆ. ಇದೆಲ್ಲ ಗೊತ್ತಾದ್ರೆ ಪಾಪ ಪ್ರಿಯಾಂಕಾ ಹೇಗ್ ರಿಯಾಕ್ಟ್ ಆಗ್ತಾಳೋ ಅದು ಗೊತ್ತಿಲ್ಲ. ಹೀಗೆ ಕೆಲವು ದಿನ ಕಳೆಯತ್ತೆ. ಯಜಮಾನ್ರೇ, ಯಜಮಾನ್ರೇ. ಓ ರಾಜಿ, ನೀನೇನು ಅಪ್ರೂಪ್ದವಳು ಇವತ್ತು ನಮ್ಮನೆಗೆ ಬಂದಿದ್ಯಾ? ಅದು ಯಜಮಾನ್ರೆ, ಅಮ್ಮೋರು ಫೋನ್ ಮಾಡಿದ್ರು. ನಾನಿಲ್ಲ ಮನೇಲಿ, ಹೊರಗಡೆ ಹೋಗಿದ್ದೀನಿ. ನೀನ್ ಸ್ವಲ್ಪ ದಿನ ಮನೆ ಕಡೆ ಹೋಗಿ ಮನೆ ಕೆಲಸ ಎಲ್ಲ ಮಾಡ್ಕೊಡು, ಯಜಮಾನ್ರು ಒಬ್ಬರೇ ಇದ್ದಾರೆ ಅಂತ. ಏನಾದ್ರೂ ಕೆಲಸ ಇದೆಯಾ ಅಂತ ನಾನು ಸ್ವಲ್ಪ ಬೇಗನೆ ಬಂದ್ಬಿಟ್ಟೆ ಅನ್ಸುತ್ತೆ. ಅರೆ ಮಂಜು, ಯಾರು ಬಂದಿದ್ದಾರೆ? ಅರೆ ಕೀರ್ತಿ ಅಮ್ಮೋರು, ನೀವಿಲ್ಲಿ? ನೀವೇನ್ ಮಾಡ್ತಿದ್ರಾ ಇಲ್ಲಿ? ಅಯ್ಯಯ್ಯೋ, ಇವಳಿಗೇನಾದರೂ ನಮ್ಮಿಬ್ರು ನಡುವೆ ಏನಾದರೂ ಇದೆ ಅಂತ ಗೊತ್ತಾಗ್ಬಿಟ್ರೆ ಆಮೇಲೆ ಇಡೀ ಬೀದಿಗೆಲ್ಲ ಕೆಲಸ ಮಾಡೋಕೆ ಹೋದಲ್ಲೆಲ್ಲ ಹಬ್ಬಿಸ್ಬಿಡ್ತಾಳೆ. ಹೇಗಾದರೂ ಮಾಡಿ ಏನಾದರೂ ಒಂದು ಮಾಡಿ ಮ್ಯಾನೇಜ್ ಮಾಡಿಬಿಡ್ಬೇಕು. ಅದು ಅದು ರಾಜಿ. ಅದು ರಾಜಿ, ಅವ್ರ ಮನೇಲಿ ಐರನ್ ಬಾಕ್ಸ್ ಹಾಳಾಗಿತ್ತಂತೆ, ಹಾಗಾಗಿ ಬಟ್ಟೆ ಐರನ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಬಂದಿದ್ರು. ಹಾ ಹಾ ರಾಜಿ, ಹಾ ಸರಿ ಮಂಜು, ನಾನಿನ್ ಹೊರಡ್ತೀನಿ, ನನಗೆ ಕೆಲಸ ಇದೆ. ರಾಜಿ, ಮನೇಲಿ ತುಂಬ ಕೆಲಸ ಇದೆ, ಏನಿಲ್ಲೇ ನಿಂತ್ಬಿಟ್ಟಲ್ಲ, ಬಾ ಬೇಗ ಬೇಗ ಎಲ್ಲ ಕೆಲಸನೂ ಮಾಡಿ ಹೊರಡುವಂತೆ. ನಿನಗೂ ಪಾಪ ಲೇಟ್ ಆಗುತ್ತೆ. ಅಲ್ಲ, ಇವ್ರ ಮನೇಲಿ ಐರನ್ ಬಾಕ್ಸ್ ಹಾಳಾಗಿದ್ರೆ ಏನಾಯ್ತು? ಎದುರುಗಡೆನೆ ಲಾಂಡ್ರಿ ಅವನಿದ್ದಾನೆ, ಅವನ ಹತ್ರ ತಗೊಂಡೋಗಿ ಕೊಟ್ರೆ ಬಟ್ಟೆನ ಐರನ್ ಮಾಡ್ಕೊಡ್ತಾನೆ. ಇವ್ರು ನೋಡಿದ್ರೆ ಇವ್ರ ಮನೆಗೆ ಯಾಕೆ ಬಂದಿದ್ದಾರೆ? ಇಲ್ಲಿ ಏನೋ ನಡೀತಾ ಇದೆ, ಆದ್ರೆ ನನಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಪ್ರಿಯಾಂಕಾ ಮೇಡಮ್ ಮನೇಲಿ ಇಲ್ದೇ ಇರೋದನ್ನ ನೋಡ್ಕೊಂಡು ಈ ಸರ್ ಏನೋ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಇಲ್ಲ ಅಂದ್ರೆ ಇವರು ನನ್ನ ನೋಡಿ ಇಬ್ರು ಅಷ್ಟು ಗಾಬರಿ ಯಾಕಾಗ್ಬೇಕಿತ್ತು? ಅದು ಸರಿ, ಬಟ್ಟೆ ಐರನ್ ಮಾಡೋದಕ್ಕೆ ಬಂದಿದ್ದೆ ಅಂತ ಹೇಳಿದ್ರು, ಆದ್ರೆ ಕೈನಲ್ಲಿ ಬಟ್ಟೆನೇ ಇರಲಿಲ್ಲ, ಹಾಗೆ ಹೊರಟೋದ್ರು. ಎಲ್ಲೋ ಏನೋ ನಡೀತಾ ಇದೆಯಲ್ಲ, ನನಗೇನು ಅರ್ಥನೇ ಆಗ್ತಿಲ್ಲ. ಹೇಗೆ ಕಂಡಿಡಿಯೋದು? ಆದ್ರೂ ಏನೋ ಇದೆ. ರಾಜಿ, ಎಲ್ಲಿ ಹೋದೆ? ತುಂಬ ಕೆಲಸ ಇದ್ದಾವೆ, ಪಾತ್ರೆ ಎಲ್ಲ ಹಾಗೆ ಇದೆ, ಬೇಗ ಬಾ. ನಾನು ಹೊರಡಬೇಕು, ನನಗೆ ಬೇರೆ ಕೆಲಸ ಇದೆ. ಹಾ ಯಜಮಾನ್ರೆ, ಬಂದೆ. ಮನೆ ಕೆಲಸಕ್ಕೆ ಅಂತ ಬಂದಿರೋ ರಾಜಿಗೆ ಮಂಜುನಾಥ್ ಮತ್ತೆ ಕೀರ್ತಿನ ಒಟ್ಟಿಗೆ ನೋಡಿ ಸ್ವಲ್ಪ ಡೌಟ್ ಶುರುವಾಗಿದೆ. ಮುಂದೆ ಏನಾಗುತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.